ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ರೋಹನ್ ಹೇಳ್ತಾ ಇರ್ತಾನೆ, ನೀನು ಅಷ್ಟು ಸುಲಭವಾಗಿ ನನ್ನನ್ನು ಮದುವೆಯಾಗಿ ಒಪ್ಕೊಂಡಿದ್ದೀಯ ಅಂತಂದರೆ ಇದ್ರ ಹಿಂದೆ ಪ್ರೀತಿ ಪ್ರೇಮ ಮಾತ್ರ ಅಲ್ಲ, ಬೇರೆ ಏನಾದರೂ ಬಲವಾದ ಕಾರಣ ಇರಬೇಕು. ಅದೇನಂತ ಹೇಳುಜೋ ಅಂತ ಅನ್ಬೇಕಾದ್ರೆ ಆ ಸಿದ್ದು ಮೇಲಿರೋ ಕೋಪ ಹಾಗೆ ಶಾರದಾ ಮೇಲಿರೋ ದ್ವೇಷ ಅಂತ ಅಂದಾಗ ಇವನಿಗೂ ಸ್ವಲ್ಪ ಆಶ್ಚರ್ಯ ಆಗ್ತಾ ಇರುತ್ತೆ. ಹಾಗೆ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ನಮ್ಮನೇಲೇ ಇದ್ದು ನನ್ನ ಬದುಕನ್ನ ಕಿತ್ಕೊಂಡ್ಲು, ಹಾಗೆ ನಮ್ಮ ಮನೆಯವರಿಂದ ಪರ್ಮನೆಂಟ್ ಆಗಿ ಆ ಸಿದ್ದು ಶಾರದಾ ದೂರ ಆಗಬೇಕು. ಅವರಿಬ್ರು ದೂರ ಆಗಬೇಕು ಅಂತ ಅಂದರೆ ನಾವಿಬ್ರು ಮದುವೆ ಆಗಲೇಬೇಕು, ಅವಾಗಲೇ ನನ್ನ ಸೇಡು ತೀರೋದು ಅಂತ ಹೇಳ್ತಾ ಇದ್ರೆ ರೋಹನ್ ಹೇಳ್ತಾ ಇರ್ತಾನೆ, ಆದರೆ ನಮ್ಮ ಮದುವೆಗೂ ನಿನ್ನ ಸೇಡ್ ತೀರ್ಸ್ಕೊಳ್ಳೋಕ್ಕೂ ಒಂದಕ್ಕೊಂದು ಸಂಬಂಧನೇ ಇಲ್ವಲ್ಲ ಅಂತ ಕೇಳ್ತಿರ್ಬೇಕಾದ್ರೆ ವೈ ನಾಟ್, ಯಾಕಾಗಲ್ಲ? ಏನು ಗೊತ್ತಾ, ನೀನು ಕೆಟ್ಟವನಂತ, ಹಾಗೆ ನಿನ್ನ ಕೆಟ್ಟತನದ ಪ್ರೂಫ್ನ ಹುಡುಕ್ಬೇಕಂತ ಶಾರದಾ ಎಲ್ಲ ಕಡೆ ಓಡಾಡ್ತಾ ಇದ್ದಾಳೆ. ಸೊ ನೀನು ಈ ಜಾಗನ, ಈ ಚಾನ್ಸ್ನ ನೀನು ಯೂಸ್ ಮಾಡ್ಕೊಳ್ಳೇಬೇಕು. ಯಾಕೆ ಅಂತಂದರೆ ನೀನು ಈ ಚಾನ್ಸ್ನ ಯೂಸ್ ಮಾಡಿಕೊಂಡ್ರೆ ನೀನು ಒಳ್ಳೆಯವನಂತ ಎಲ್ಲರಿಗೂ ಗೊತ್ತಾಗುತ್ತೆ. ಒಳ್ಳೆತನದಿಂದ ನೀನು ಡ್ರಾಮಾ ಮಾಡಿದರೆ ಎಲ್ಲರೂ ಸಹ ಶಾರದನ್ನ ಕೆಟ್ಟವಳು ಅಂತ ಬ್ಲೇಮ್ ಮಾಡ್ತಾರೆ. ಅದಕ್ಕೋಸ್ಕರ ನಾನು ಹೇಳ್ತಿರೋದ್ರೆ ನನ್ನ ಮಾತನ್ನ ಸರಿಯಾಗಿ ಕೇಳ್ಕೊ. ಅವರೆಲ್ಲರೂ ಸಹ ನಮ್ಮ ಒಳ್ಳೆತನನ ಬ್ಲೇಮ್ ಮಾಡ್ತಾ ಇದ್ದಾರೆ. ನಾವು ಒಳ್ಳೆಯವರು ಅಂತ ನಾವು ಪ್ರೂವ್ ಮಾಡಿಕೊಂಡ್ರೆ ಖಂಡಿತ ಮನೆಯವರೆಲ್ಲರೂ ಸಹ ಅವರನ್ನು ದೂರ ಮಾಡ್ತಾರೆ. ನಮ್ಮ ವಿಷಯಕ್ಕೆ ಅವಳು ಬರಲ್ಲ ಅಂತ ಅನ್ಬೇಕಾದ್ರೆ, ಆದರೆ ಇದಕ್ಕೋಸ್ಕರ ನೀನು ಇಷ್ಟು ರಿಸ್ಕ್ ಎಲ್ಲ ತೊಗೊಂಡಿದ್ದೀಯ, ದ್ವೇಷಕ್ಕೋಸ್ಕರ ಇಷ್ಟು ರಿಸ್ಕ್ ತೊಗೋತಾರ ಅಂತ ಕೇಳ್ತಾ ಇರಬೇಕಾದ್ರೆ, ನೋಡು ರೋಹನ್, ಪ್ರೀತಿ ಮಾಡೋಕ್ಕೆ ಕಾರಣಗಳು ಬೇಕಾಗಿಲ್ಲ, ಆದರೆ ದ್ವೇಷ ಮಾಡೋಕ್ಕೆ ಒಂದು ಕಾರಣ ಸಿಕ್ಕಿದ್ರೆ ಸಾಕು. ಆ ಕಾರಣ ನನಗೆ ಸಿಕ್ಕಿದೆ, ನಾನು ಈ ಚಾನ್ಸ್ನ ಮಿಸ್ ಮಾಡ್ಕೊಳ್ಳೋದೇ ಇಲ್ಲ ಅಂತ ಅನ್ಬೇಕಾದ್ರೆ, ಓಕೆ ಹಾಗಾದರೆ ನಾನು ಏನು ಮಾಡಬೇಕು ಹೇಳು, ಆ ಶಾರದಾ ಮೇಲೆ ಒಂದು ಕಂಡಿಡ್ಬೇಕಾ ಅಂತ ಕೇಳಬೇಕಾದ್ರೆ, ಆ ಕೆಲಸನ ನಾನು ಮಾಡ್ತೀನಿ. ಇವಾಗ ಏನಿದ್ರು ನೀನು ಏನು ಮಾಡಬೇಕು ಅಂತ ಅದನ್ನು ನಾನು ಹೇಳ್ತೀನಿ, ಅದೇ ರೀತಿ ಮಾಡು. ಹಾಗೆ ಮದುವೆ ಆದಮೇಲೂ ಸಹ ಈ ಸೇಡು ಇದೇ ರೀತಿ ಮುಂದೆ ಉರಿಯುತ್ತೆ, ಅದಕ್ಕೆ ನೀನು ನನಗೆ ಸಾಥ್ ಕೊಡಬೇಕು ಅಂತ ಅಂದಾಗ ಖಂಡಿತ ನನ್ನ ಸಪೋರ್ಟ್ ನಿನಗಿದ್ದೇ ಇರುತ್ತೆ ಅಂತ ರೋಹನ್ ಹೇಳ್ತಾ ಇರ್ತಾನೆ. ಹಾಗೆ ಜ್ಯೋತಿಕಾ ಸರಿ ಆಯಿತು ಬಾಯ್ ಸಿ ಯು ಅಂತ ಹೊರಟೋಗ್ತಿರ್ಬೇಕಾದ್ರೆ ಈ ಕಡೆ ರೋಹನ್ ಯೋಚನೆ ಮಾಡ್ತಾ ಇರ್ತಾನೆ, ಅಲ್ಲ ಜ್ಯೋತಿಕಾ, ನನ್ನನ್ನು ನೀರು ಕುರಿ ಅಂತ ಅಂದ್ಕೊಂಡಿದ್ದೆ ಅಲ್ವಾ? ಏನು ಹೇಳಿದ್ರು ತಲೆ ಬಗ್ಗಿಸ್ಕೊಂಡು ಕೇಳ್ತಾನೆ ಅಂತ ಅಂದ್ಕೊಂಡಿದ್ದೆ, ಆದರೆ ನಾನು ಕುರಿ ಎಲ್ಲ ಕಣೆ ನರಿ. ನೀನು ಏನಕ್ಕೆ ನನ್ನನ್ನು ಮದುವೆ ಆಗ್ತಿದ್ಯಾ ಅಂತ ತುಂಬ ಚೆನ್ನಾಗಿ ನನಗೆ ಗೊತ್ತಾಗ್ತಾ ಇದೆ. ನೋಡಿದ್ರೆ ದ್ವೇಷಕ್ಕೋಸ್ಕರ ಅಂತ ಸುಳ್ಳು ಹೇಳ್ತಿದ್ಯಾ? ಖಂಡಿತ ಇಲ್ಲ, ಬೇರೆ ಏನೋ ದೊಡ್ಡ ಉದ್ದೇಶ ಇಟ್ಕೊಂಡು ನೀನು ಹಾಕ್ತಾ ಇದೆಯಾ. ಮುಂದೆ ಏನೇನಾಗಬೇಕು ಅದನ್ನು ಹಾಕಲಿ, ಆಮೇಲೆ ನಿಧಾನಕ್ಕೆಲ್ಲ ನಿನ್ನ ಅರ್ಥ ಮಾಡ್ಕೋತೀನಿ. ಫಸ್ಟ್ ನೀನು ನನ್ನವಳಾಗೆ ಅಂತ ಮನಸ್ಸಲ್ಲಿ ಬೈಕೋತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಶಾರದಾ ಹೋಟೆಲಲ್ಲಿ ಕೂತ್ಕೊಂಡು ಸುಮಿತ್ರ ತಲೆ ಮೇಲೆ ನೀರು ಸುರ್ಕೊಂಡು, ನಿನ್ನ ಸಂಬಂಧ ಇವತ್ತಿಗೆ ಮುಗ್ದೋಯ್ತು. ಈ ನೀರಿನ ಜೊತೆ ನಾನು ನಿನಗೆ ಕೊಟ್ಟಿದ್ದ ತಾಯಿಯನ್ನು, ಅಮ್ಮನ ಸಂಬಂಧನೂ ಸಹ ನಾನು ಕಳ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಪಾಲಿಗೆ ನೀನು ಸತ್ತೋದೆ ಅಂತ ಹೇಳಿದ ಮಾತೆಲ್ಲ ನೆನ್ಪು ಮಾಡಿಕೊಂಡು ಯೋಚನೆ ಮಾಡ್ತಿರ್ಬೇಕಾದ್ರೆ ಎಲ್ಲ ಕಸ್ಟಮರು ತಿಂಡಿ ತಿಂತಾ ಇರ್ತಾರೆ. ಹಾಗೆ ತಿಂಡಿ ತಿಂದು ಲಾಯರ್ ಒಬ್ಬರು ಬಂದ್ಬಿಟ್ಟು, ಮೇಡಮ್ 400 ರುಪೀಸ್ ಆಗಿದೆ, ತೊಗೊಳ್ಳಿ, ಚೇಂಜ್ ಇಲ್ಲ, 500 ಅಂತ ಕೊಟ್ಟಾಗ ಅವಳು ರಿಟರ್ನ್ 600 ರುಪೀಸ್ನ ವಾಪಸ್ ಕೊಡ್ತಾಳೆ. ಇದೇನು ಮೇಡಮ್, ಏನಾದರೂ ಬಂಪರ್ ಆಫರ್ ಇಟ್ಟಿದ್ದೀರಾ ಇವತ್ತು? ನಾನು ಕೊಟ್ಟಿದ್ದ ದುಡ್ಡಿಗೆ ತಕ್ಕಂತೆ ಜಾಸ್ತಿ ದುಡ್ಡನ್ನ ಇನ್ನೂ ಕೊಡ್ತಾ ಇದ್ದೀರಲ್ಲ ಅಂತ ಅಂದಾಗ, ಏನಾಯಿತು ಸರ್ ಅಂತ ಅಂದಾಗ, ನಾನು 400 ರುಪೀಸ್ ಆಗಿದೆ, 500 ಇದೆ, ತೊಗೊಳ್ಳಿ, ಚೇಂಜ್ ಕೊಡಿ 100 ಅಂತ ಅಂದರೆ 600 ರುಪೀಸ್ನ ವಾಪಸ್ ಕೊಡ್ತಿದ್ದೀರಲ್ಲ ಯಾಕೆ ಅಂದಾಗ, ಸಾರಿ ಸರ್, ಏನೋ ಟೆನ್ಷನಲ್ಲಿದ್ದೆ, ಹಾಗಾಗಿ ನಾನು ಕೊಟ್ಬಿಟ್ಟೆ, ಕ್ಷಮಿಸಿ ನನ್ನನ್ನು ಅಂತ ಅನ್ಬೇಕಾದ್ರೆ, ಸಿದ್ಧಾರ್ಥ ಅವ್ರು ಎಲ್ಲಿ ಅಂತ ಅಂದಾಗ ಅಷ್ಟೊತ್ತಿಗೆ ಸಿದ್ಧಾರ್ಥ ಒಳಗಡೆಯಿಂದ ಬರ್ತಾನೆ. ಹಲೋ ಸರ್, ಏನು ಸರ್ ಅಪ್ರೂಪ್ ಆಗಿಬಿಟ್ರಿ, ತಿಂಡಿ ಹೇಗಿತ್ತು ಅಂತ ಅಂದಾಗ, ನಿಮ್ಮ ರೆಸ್ಟೋರೆಂಟಲ್ಲಿ ತಿಂಡಿ ತುಂಬಾ ಚೆನ್ನಾಗಿರುತ್ತೆ, ಅದ್ರ ಬಗ್ಗೆ ನಾನು ಮತ್ತೊಂದು ಮಾತೇನು ಹೇಳೋ ಹಾಗಿಲ್ಲ, ಅದರಲ್ಲೂ ಸಹ ಕ್ಯಾಶಿಯರ್ ಆಗಿ ಬೇರನ್ನು ಕೂರಿಸಿ. ಯಾಕೆಂತಂದರೆ ನಿಮ್ಮ ಶ್ರೀಮತಿ ಅವರು ನನಗೆ 400 ರುಪೀಸ್ ಆಗಿದೆ ಅಂತ 500 ರುಪೀಸ್ ಕೊಟ್ಟರೆ, 100 ಚೇಂಜ್ ಕೊಡೋದು ಬದಲು 600 ರುಪೀಸ್ ಕೊಟ್ಟರು, ಏನಾದರೂ ಆಫರ್ ಇದೆಯಾ ಅಂತ ನಗು ಬಂತು. ಇಂಥ ಅವಕಾಶ ಬೇರೆ ಯಾರಿಗಾದ್ರೂ ಸಿಕ್ಕಿದ್ರೆ ಬಿಡ್ತಿದ್ರಾ ಅಂತ ಅನ್ಬೇಕಾದ್ರೆ, ಯಾಕೆ ಶಾರದಾ ಅವರೇ ಏನಾಯಿತು ಅಂತ ಕೇಳ್ತಾ ಇರ್ತಾನೆ. ಅದು ಸರ್ ಏನೇ ಯೋಚನೆ ಮಾಡ್ತಿದ್ದೆ ಅಂತ ಅಂದಾಗ ನನಗೆ ಅರ್ಥ ಆಗುತ್ತೆ, ಚಿಂತೆಗಳು ಜಾಸ್ತಿ ಇದ್ದೇ ಇರುತ್ತೆ, ಆದರೆ ಕೆಲಸದ ಸಮಯದಲ್ಲಿ ಅದನ್ನೆಲ್ಲ ನಾವು ಯೋಚನೆ ಮಾಡಬಾರ್ದು ಶಾರದಾ ಅವರೇ. ಇವರಾಗಿರೋದಕ್ಕೆ ದುಡ್ಡನ್ನು ವಾಪಸ್ ಕೊಟ್ಟಿದ್ರು, ಬೇರೆಯವರಾಗಿದ್ದರೆ ಗತಿ ಏನು? ಥ್ಯಾಂಕ್ ಯು ಸೋ ಮಚ್ ಸರ್ ಅಂತ ಅಂದಾಗ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಸಿದ್ದು ಅವರೇ, ನಿಮ್ಮ ಪ್ರಾಬ್ಲಮ್ ನಮಗೆ ಅರ್ಥ ಆಗುತ್ತೆ. ನೋಡಿ ಮೇಡಮ್, ಡಾಕ್ಟರ್ ಹತ್ರ ಲಾಯರ್ ಹತ್ರ ಯಾವುದೇ ಸಮಸ್ಯೆಗಳನ್ನು ಮುಚ್ಚಿಡಬಾರ್ದು, ಮುಖ ನೋಡಿದರೆ ನನಗೆಲ್ಲ ಅರ್ಥ ಆಗುತ್ತೆ ಅಂತ ಲಾಯರ್ ಹೇಳ್ತಾ ಇರ್ತಾರೆ. ಹಾಗೆ ನಾನು ಲೀಗಲ್ ಅಡ್ವೈಸರು, ಏನಾದರೂ ಇದ್ದರೆ ಹೇಳಿ, ನಾನು ಅದನ್ನು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ ಅಂತ ಅಂದಾಗ, ಆ ರೀತಿ ಏನೂ ಇಲ್ಲ ಸರ್, ಏನಾರು ಇದ್ದರೆ ಹೇಳ್ತೀನಿ ಅಂತ ಅಂದಾಗ, ಒಂದು ಮಾತು ಶಾರದಾ ಅವರೇ, ಏನು ಗೊತ್ತಾ, ನಾವು ಏನಾದರೂ ಒಂದು ವಸ್ತುನ ಕಳ್ಕೊಂಡಿದ್ರೆ ಅದೇ ಜಾಗದಲ್ಲಿ ಹುಡ್ಕೋಬೇಕು, ಬೇರೆ ಜಾಗದಲ್ಲಿ ಹುಡುಕಿದ್ರೆ ಖಂಡಿತ ಅದು ಸಿಗಲ್ಲ, ಅದಕ್ಕೆ ನಿಮಗೆ ಅಡ್ವೈಸ್ ಮಾಡ್ತಾ ಇದ್ದೀನಿ ಅಂತ ಅಂದಾಗ ಶಾರದಾ ಸಿಕ್ಕಾಬಟ್ಟೆ ಯೋಚನೆ ಮಾಡ್ತಾ ಇರ್ತಾಳೆ. ಹಾಗೆ ಸರಿಯಾದ ಜಾಗದಲ್ಲಿ ಸರಿಯಾದ ಸಮಯದಲ್ಲಿ ಹುಡುಕಿದ್ರೆ ಬದುಕಿಗೊಂದು ಆಯಾಮ ಸಿಗೋದು ಅಂತ ಹೇಳ್ತಿರ್ಬೇಕಾದ್ರೆ ಶಾರದಾ ತುಂಬ ಡೀಪಾಗಿ ಯೋಚನೆ ಮಾಡ್ತಿರ್ಬೇಕಾದ್ರೆ, ಸರಿ ಆಲ್ ದಿ ಬೆಸ್ಟ್ ಸಿದ್ಧಾರ್ಥ ಅವರೇ, ಬರ್ತೀನಿ ಮೇಡಮ್ ಅಂತ ಹೇಳಿ ಲಾಯರ್ ಹೋಗ್ತಾ ಇದ್ರೆ, ಶಾರದಾ ಮಾತ್ರ ಅವ್ರ ಮಾತನ್ನ ನೆನ್ಪು ಮಾಡ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ. ಹಾಗೆ ಲಾಯರ್ ಹೋದ್ಮೇಲೆ ಶಾರದಾ ಯೋಚನೆ ಮಾಡ್ತಾ ಇರ್ತಾಳೆ, ಕಳ್ಕೊಂಡಿರೋ ವಸ್ತುನ ಕಳೆದೋಗಿರೋ ಜಾಗದಲ್ಲೇ ಹುಡುಕಿದ್ರೆ ಮಾತ್ರ ಜೀವನಕ್ಕೊಂದು ಅರ್ಥ ಸಿಗೋದು ಅಂತ ಹೇಳಿದ್ರಲ್ಲ, ಏನು ಕೇಳಿದ್ರು ಈ ಲಾಯರ್ ಹೇಳಿದ್ರಲ್ಲಿ ಎಷ್ಟು ಸತ್ಯ ಇದೆ ಅಲ್ವಾ ಸರ್? ಹಾಗಾದರೆ ನನಗೆ ಏನಕ್ಕೆ ಈ ಮಾತು ಹೇಳಿದ್ರು ಅಂತ ಅನ್ಬೇಕಾದ್ರೆ, ಅವರೇನೋ ಲಾಯರ್ ಅಲ್ವಾ, ಸುಮ್ಮನೆ ಹೇಳಿರ್ತಾರೆ, ಅದಕ್ಕೂ ನೀವು ಯೋಚನೆ ಮಾಡ್ಕೊಂಡು ಕೂತ್ಕೋಬೇಡಿ
ಅಂತ ಸಿದ್ದು ನಗಾಡ್ತಾ ಇರ್ತಾನೆ. ಇನ್ನೊಂದು ಕಡೆ ಜ್ಯೋತಿಕಾ ರೂಮಲ್ಲಿ ಕುತ್ಕೊಂಡು ಬೇಕು ಬೇಕು ಅಂತ ಎಂಗೇಜ್ಮೆಂಟ್ ಫೋಟೋನ ನೋಡ್ತಾ ಇರ್ತಾಳೆ. ರೋಹನ್ ಮತ್ತು ಜ್ಯೋತಿಕಾ ಇಬ್ಬರು ತೆಗೆಸ್ಕೊಂಡಿರೋ ಫೋಟೋನ ನೋಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಗ್ರಾನಿ ರೂಮ್ ಒಳಗಡೆ ಬರ್ತಾಳೆ. ಬಂದ್ಬಿಟ್ಟು ಪಾರಿಜಾತ ಜ್ಯೋತಿಕನ ನೋಡಿದಾಗ ಸಿಕ್ಕಾಬಟ್ಟೆ ಬೇಜಾರು ಮಾಡ್ಕೊತಾ ಇರ್ತಾಳೆ. ನನಗೆ ಇಷ್ಟು ಸಂಕಟ ಆಗ್ತಿದೆ ಅಂಥದ್ರಲ್ಲಿ ನಮ್ಮ ಗೋಲ್ಡಿಗೆ ಎಷ್ಟು ಬೇಜಾರಾಗಿರಬಾರ್ದು, ಎಂಗೇಜ್ಮೆಂಟ್ ನಿಂತೋಯ್ತಲ್ಲ, ಅದಕ್ಕೆ ಅವಳು ತುಂಬ ಡಿಸ್ಟರ್ಬ್ ಆಗಿದ್ದಾಳೆ, ಈ ಕಷ್ಟನ ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ ಅಂತ ಅಂದ್ಬಿಟ್ಟು, ನೋಡು ಗೋಲ್ಡಿ ಕಣ್ಣೀರು ಹಾಕ್ಬೇಡ, ನೀನು ಹತ್ರ ಈ ಗ್ರಾನಿಗೂ ಸಹ ಅಳು ಬರುತ್ತೆ ಕಣೆ, ಪ್ಲೀಸ್ ನೀನು ಈ ರೀತಿ ಅಳ್ಬೇಡ ಕಣೆ, ನೀನೇನಕ್ಕೆ ಅಳ್ತೀಯ, ಈ ಮನೆ ಮಹಾರಾಣಿ, ನೀನು ಬೇರೆಯವ್ರನ್ನ ಅಳಿಸ್ಬೇಕು ಕಣೆ, ಬೇಡ ಪ್ಲೀಸ್ ಅರ್ಥ ಮಾಡ್ಕೋ, ಸಮಾಧಾನ ಮಾಡ್ಕೊ ಅಂತ ಸಮಾಧಾನ ಮಾಡ್ತಿರ್ಬೇಕಾದ್ರೆ ಜ್ಯೋತಿಕಾ ಮಾತ್ರ ಏನು ಮಾತಾಡದೆ ಹಾಗೆ ಕಣ್ಣೀರು ಹಾಕ್ಕೊಂಡು ಇವಳ ಫೋಟೋ ಆಗಿ ರೋಹನ್ ಫೋಟೋನ ನೋಡ್ತಾ ಇದ್ರೆ ಪಾರಿಜಾತ ಸಿಕ್ಕಾಬಟ್ಟೆ ಬೇಜಾರು ಮಾಡಿಕೊಂಡು ಒಳಗಡೆ ಹೋಗ್ಬಿಟ್ಟು ತಾತನ ಕರ್ಕೊಬರೋಕ್ಕೆ ಹೋಗ್ತಾ ಇರ್ತಾಳೆ. ಪಾರಿಜಾತ ಹೋಗಿದ ತಕ್ಷಣ ಇವಳಿಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಸಾರಿ ಗ್ರಾನಿ, ನಿನಗೆ ಬೇಜಾರು ಮಾಡ್ಬೇಕನ್ನೋ ಇಂಟೆನ್ಷನ್ ನನಗಿಲ್ಲ, ಆದರೆ ಈ ಮನೆಯವ್ರನ್ನೆಲ್ಲ ನಂಬಿಸ್ಬೇಕಲ್ಲ, ಅದಕ್ಕೋಸ್ಕರ ಡ್ರಾಮಾ ಮಾಡಬೇಕಲ್ಲ, ಈ ರೀತಿ ಮಾಡ್ತಾ ಇದ್ದೀನಿ, ಈ ರೀತಿ ಮಾಡಿದರೆ ನೀನು ಅರ್ಥ ಮಾಡಿಕೊಂಡು ಮನೆಯವ್ರನ್ನೆಲ್ಲ ಒಪ್ಪಿಸ್ತೀಯ ಅಂತ ನಾನು ಈ ರೀತಿ ನಾಟಕ ಮಾಡ್ತಾ ಇದ್ದೀನಿ ಅಂತ ಮಿರರ್ ಮುಂದೆ ನಿಂತ್ಕೊಂಡು ಹೇಳ್ತಾ ಇರ್ತಾಳೆ. ಹಾಗೆ ಓ ಮೈ ಗಾಡ್, ಹೊತ್ತು ನನ್ನ ಸ್ಕಿನ್ನೆಲ್ಲ ಎಷ್ಟು ಟ್ಯಾನ್ ಆಗಿದೆ ಅಂತ ಸ್ವಲ್ಪ ಮೇಕಪ್ ಮಾಡ್ಕೊಳಕ್ಕೆ ಹೋಗ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಪಾರಿಜಾತ ತಾತನ ಕರ್ಕೊಬರ್ತಾಳೆ. ಹಾಗೆ ಮಿರರಲ್ಲಿ ತಾತನ ನೋಡಿ ಶಾಕಾಗಿ ಸೈಲೆಂಟಾಗಿ ತೊಗೊಂಡಿದ್ದ ಪೌಡ್ರ್ ಬ್ರಷ್ ಎಲ್ಲನೂ ಪ್ರತಿಯೊಂದನ್ನು ಸಹ ಹಾಗೆ ಸೈಲೆಂಟಾಗಿ ಇಟ್ಬಿಟ್ಟು ಬಂದ್ಬಿಟ್ಟು ಮತ್ತೆ ರೋಹನ್ ಫೋಟೋ ನೋಡಿಕೊಂಡು ಕಣ್ಣೀರು ಹಾಕ್ಕೊಂಡು ಕೂತ್ಕೊಬಿಡ್ತಾಳೆ. ಹಾಗೆ ಪಾರಿಜಾತ ಹೇಳ್ತಾ ಇರ್ತಾಳೆ, ನೋಡಿದ್ರ ಬೆಳೆದಿಂಗಳ ಹಾಗೆ ನನ್ನ ಮೊಮ್ಮಗಳು ಒಳಿತಾ ಇದ್ಲು, ಇವಾಗ ನೋಡಿದರೆ ಬಾಡೋಗಿರೋ ಥರ ಈ ರೀತಿ ಕಣ್ಣೀರು ಹಾಕೊಂಡು ಕೂತಿದ್ದಾಳೆ ಅಂದಾಗ ತಾತನಿಗೆ ಮಾತ್ರ ಸಿಕ್ಕಾಬಟ್ಟೆ ಬೇಜಾರಾಗ್ತಾ ಇರುತ್ತೆ. ಹಾಗೆ ಆವಾಗಲಿಂದ ನಮ್ಮ ಗೋಲ್ಡಿ ಎಂಗೇಜ್ಮೆಂಟ್ ಫೋಟೋ ನೋಡಿಕೊಂಡು ಈ ರೀತಿ ಕೂತಿದ್ದಾಳೆ, ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ, ನೋಡಿ ನೀವು ಯಾವತ್ತೂ ಸಹ ನನ್ನನ್ನು ಹೆಂಡ್ತಿ ಅಂತ ಒಪ್ಕೊಂಡಿಲ್ಲ, ಅದ್ರ ಬಗ್ಗೆ ನನಗೆ ಬೇಜಾರಿಲ್ಲ, ಯಾಕೆಂದರೆ ಯಾವಾಗಲೂ ನನ್ನನ್ನು ಬೈತಾ ಇರ್ತೀರಾ, ಆದರೆ ನನ್ನ ಮೊಮ್ಮಗಳ ವಿಷಯದಲ್ಲಿ ನೀವು ಸೈಲೆಂಟ್ ಆಗಿದ್ದರೆ ನನ್ನ ಕೈಲಿ ಅದನ್ನು ನೋಡೋಕ್ಕಾಗಲ್ಲ ಅಂತ ತಾತನ ಹತ್ರ ಹೇಳ್ತಾ ಇರ್ತಾಳೆ. ಹಾಗೆ ಕಣ್ಮುಂದೆ ಸಹ ನಿಮ್ಮ ಕಣ್ಮುಂದೆನೇ ಸಹ ನಿಮ್ಮ ಮೊಮ್ಮಗಳಿಗೆ ಇಂಥ ಅನ್ಯಾಯ ಆಗಿದೆ, ಆದರೂ ಸಹ ನಿಮ್ಮ ರಿಯಾಕ್ಷನ್ ಈ ಥರ ಇದೆ, ನಿಮಗೇನು ಅನ್ನಿಸ್ತಿಲ್ವಾ, ನಿಮ್ಮ ಕಣ್ಮುಂದೆ ಬಂದ ಎಂಗೇಜ್ಮೆಂಟ್ ಮುರಿದ್ರೂ ಸಹ ನಿಮ್ಮ ಕೈಲಿ ಏನು ಅವ್ರನ್ನ ಮಾಡೋಕ್ಕಾಗಲಿಲ್ಲ ಅಂತ ಅನ್ಬೇಕಾದ್ರೆ ತಾತನಿಗೆ ಸಿಕ್ಕಾಬಟ್ಟೆ ಕೋಪ ಬರ್ತಾ ಇರುತ್ತೆ. ಹಾಗೆ ನಮ್ಮ ಮೇಲೆ ನಮಗೆ ತುಂಬ ಅಸಹ್ಯ ಬರ್ತಾ ಇದೆ, ನಮ್ಮ ಗೋಲ್ಡಿ ಒಬ್ಳು ಬುದ್ಧಿ ಇಲ್ಲ, ಇವಳು ಹೋಗಿ ಅವರು ಕ್ಯಾಟ್ರಿಂಗ್ ಕೊಟ್ಟಿದ್ದಾಳೆ, ಹಂಗಾಗಿ ಈ ರೀತಿ ಆಯಿತು, ಅವ್ರು ಬರಲಿಲ್ಲ ಅಂತಿದ್ರೆ ಇಷ್ಟೊತ್ತಿಗೆ ಗೋಲ್ಡಿ ಎಂಗೇಜ್ಮೆಂಟ್ ಆಗಿ ಮನೆಯವರೆಲ್ಲರೂ ಸಹ ಖುಷಿಯಾಗಿ ಓಡಾಡ್ತಾ ಇದ್ವಿ ಅಂತ ಅಂದಾಗ ತಾತ ಮಾತ್ರ ಏನು ಮಾತಾಡದೆ ಸೈಲೆಂಟಾಗಿ ಜ್ಯೋತಿಕಾ ಮುಖನೇ ನೋಡ್ತಾ ಇರ್ತಾರೆ. ಹಾಗೆ ಸಿದ್ದುನ ಮರೆತು ಜೀವನ ಮುಂದೆ ಹರಿಸ್ಬೇಕು ಅಂತ ಬರ್ತಾ ಇದ್ಲು, ಆದರೆ ಪ್ರತಿ ಸಲನೂ ಸಹ ಏಟ್ ಮೇಲೆ ಏಟು ಅವಳಿಗೆ ಬೀಳ್ತಲೇ ಇದೆ. ಹೀಗಿದ್ದರೆ ಅವಳ ಜೀವನ ಯಾವ ರೀತಿ ಇರುತ್ತೆ, ಹಾಗೆ ಆ ಪುಟ್ಟು ಜೀವಕ್ಕೆ ಎಷ್ಟು ನೋವಾಗುತ್ತೆ ಅದ್ರ ಬಗ್ಗೆ ಯೋಚನೆ ಮಾಡಿದ್ದೀರಾ ಅಂತ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ತಾತನ ನೋಡಿಕೊಂಡು ಹೇಳ್ತಾ ಇರ್ತಾಳೆ, ಆಗಿಂದಲೂ ಸಹ ನಾನು ಇಷ್ಟೆಲ್ಲ ಮಾತಾಡ್ತಿದ್ದೀನಿ, ಕಲ್ಬಂಡೆಯಾಗಿ ನೀವು ನಿಂತಿದ್ದೀರಲ್ಲ, ಸ್ವಲ್ಪ ಹೋಗಿ ಸಮಾಧಾನ ಮಾಡಿ, ನನಗೂ ಸಮಾಧಾನ ಮಾಡಿ ಸಾಕಾಗಿದೆ, ನೀವು ಸಮಾಧಾನ ಮಾಡಿ ಸಾಂತ್ವನ ಹೇಳಿದರೆ ಸ್ವಲ್ಪನಾದರೂ ನಗ್ತಾಳೆ ಏನೋ ಅಷ್ಟೇ, ಅದಕ್ಕೋಸ್ಕರ ಕೇಳ್ಕೊತಿದ್ದೀನಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇರ್ತಾಳೆ. ಹಾಗೆ ತಾತ ಸ್ವಲ್ಪ ಬೇಜಾರು ಮಾಡ್ಕೊಂಡು, ಏನು ಪಾರಿಜಾತ, ನನ್ನ ಮೊಮ್ಮಗಳ ಮೇಲೆ ನನಗೆ ಪ್ರೀತಿ ಕಾಳಜಿ ಇಲ್ಲ ಅಂತ ಅಂದ್ಕೊಂಡಿದ್ಯಾ, ಅಕ್ಕರೆ ಇಲ್ಲ ಅಂತ ಅಂದ್ಕೊಂಡಿದ್ಯಾ, ನನಗೆ ಗೊತ್ತು ಯಾವ ಟೈಮಲ್ಲಿ ಏನು ಮಾತಾಡಬೇಕು ಅಂತ ಗೊತ್ತು, ಇವಾಗ ಏನಾದರೂ ಮಾತಾಡೋಕೆ ಹೋದರೆ ಅವಳಿಗೆ ದುಃಖ ಇನ್ನೂ ಜಾಸ್ತಿ ಆಗುತ್ತೆ, ಸ್ವಲ್ಪ ಸಮಯ ಕೊಡೋಣ, ಎಷ್ಟು ಅಳ್ತಾಳೆ ಹತ್ತು ಅವಳೇ ಸಮಾಧಾನ ಆಗಲಿ, ಆಮೇಲೆ ನಾನು ಮಾತಾಡ್ತೀನಿ ಅಂತ ಹೊರಟು ಹೋಗ್ತಾ ಇದ್ರೆ ಈ ಕಡೆ ಪಾರಿಜಾತನಿಗೆ ಸಿಕ್ಕಾಬಟ್ಟೆ ಟೆನ್ಷನ್ ಆಗ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ಮನೆಯವರೆಲ್ಲರೂ ಸಹ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಊಟ ಮಾಡ್ತಾ ಇರಬೇಕಾದ್ರೆ ಸುಮಿತ್ರಾ ಮಾತ್ರ ಡೀಪಾಗಿ ಯೋಚನೆ ಮಾಡ್ತಾ ಇರ್ತಾಳೆ. ಹಾಗೆ ತಾತ ಹೇಳ್ತಾ ಇರ್ತಾರೆ, ಯಾಕಮ್ಮ ಸುಮಿತ್ರಾ ಏನು ಯೋಚನೆ ಮಾಡ್ತಿದ್ಯಾ, ನೀನು ಯೋಚನೆ ಮಾಡೋದ್ರಿಂದ ಬಂದಿರೋ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತಾ ಹೇಳು ನೋಡೋಣ. ಖಂಡಿತ ಇಲ್ಲ, ಯಾವುದು ಸಾಲ್ವ್ ಆಗಲ್ಲ ಅಂದಮೇಲೆ ಏನಕ್ಕೆ ಯೋಚನೆ ಮಾಡ್ತೀಯ ಅಂತ ಅಂದಾಗ, ಅಲ್ಲಮ್ಮವ್ವ ನಿಜವಾಗ್ಲೂ ನನ್ನ ಗಂಟಲಲ್ಲಿ ಒಂದು ಹಗಳು ಅನ್ನನೂ ಸಹ ಇಳಿತಾ ಇಲ್ಲ, ನನಗೆ ಸಿಕ್ಕಾಬಟ್ಟೆ ಬೇಜಾರಾಗ್ತಿದೆ, ನನ್ನ ಮಗಳಿಗೆ ಯಾಕೆ ಇಷ್ಟೊಂಥರ ಕಷ್ಟದ ಮೇಲೆ ಕಷ್ಟ ಬರ್ತಾ ಇದೆ, ಏನಕ್ಕೆ ಅವಳಿಗೆ ಕಷ್ಟ ಎಲ್ಲ ಅನುಭವಿಸ್ಬೇಕು, ಜನಗಳ ಮುಂದೆ ಏನಕ್ಕೆ ಅವಳಿಗೆ ಅವಮಾನ ಆಗ್ತಿದೆ, ನನಗಂತೂ ಒಂದು ಗೊತ್ತಿಲ್ಲ ಅಂತ ಕಣ್ಣೀರಾಗ್ತಾ ಇರ್ತಾಳೆ. ಹಾಗೆ ಏನು ಗೊತ್ತಾ ಮಾವ, ನಾವೇನು ಅನ್ಕೋತೀವಿ ಆಗಿದ್ದನ್ನೆಲ್ಲ ಮರೆತು ಜೀವನದಲ್ಲಿ ಮುಂದೆ ಬರ್ಬೋದು ಅಂತ, ಆದರೆ ಖಂಡಿತ ಆಗಲ್ಲ, ಜೀವನದಲ್ಲಿ ಈ ರೀತಿ ಕಪ್ಪು ಚುಕ್ಕೆ ಒಂದ್ಸಲ ಬಂದರೆ ಶಾಶ್ವತವಾಗಿ ಅವೇ ಹೆಣ್ಮಕ್ಳು ಮನಸ್ಸಲ್ಲಿ ಉಳ್ಕೋತವೆ ಮಾವ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ತಾತನೂ ಸಹ ಹೇಳ್ತಾ ಇರ್ತಾರೆ, ನನಗೆಲ್ಲ ಅರ್ಥ ಆಗುತ್ತೆ, ನನ್ನ ಮೊಮ್ಮಗಳು ಗೌರವಕ್ಕೆ ಧಕ್ಕೆ ಬರಬಾರ್ದು ಅಂತ ನಾನೇ ಸ್ವತಃ ರೋಹನ್ ಅಂತ ಹುಡುಗನ ಹುಡುಕಿ 4 ಜನನ ವಿಚಾರಿಸಿ ಅವ್ರ ಮನೆ ಬಗ್ಗೆ ಎಲ್ಲ ವಿಚಾರಿಸಿ ಹುಡುಗನ ಸೆಲೆಕ್ಟ್ ಮಾಡಿದೆ ಅಮ್ಮ, ಆದರೆ ಏನಾಯ್ತು ನೋಡ್ದ, ಶಾರದಾ ಬಂದು ಎಲ್ಲ ಹಾಳು ಮಾಡಿದ್ಲು, ನಾನೇನು ಮಾಡಲಿ ಅಂತ ಅನ್ಬೇಕಾದ್ರೆ ಯಾವ ದೃಷ್ಟಿ ಬಿದ್ದಿದ್ದು ನನಗಂತೂ ಗೊತ್ತಿಲ್ಲ, ಒಂದಾದ್ರ ಮೇಲೊಂದು ನಮಗೆ ಪ್ರಾಬ್ಲಮ್ ಬರ್ತಾ ಇದ್ವಿ, ಮುಂಚೆ ಎಲ್ಲ ನಾವು ಎಷ್ಟು ಅನ್ಯೂನ್ಯವಾಗಿದ್ವಿ ಅಲ್ವಾ ಮಾವ ಅಂತ ಹೇಳ್ತಾ ಇರ್ತಾಳೆ. ಹೀಗೆ ನಮ್ಮ ಮನೆ ಎಲ್ಲ ಚಿತ್ರ ಆಗೋಯ್ತು ನೋಡಿದ್ರ ಅಂತ ಅನ್ಬೇಕಾದ್ರೆ ದಶರಥ ಸಮಾಧಾನ ಮಾಡ್ಕೊ ಸುಮಿತ್ರಾ ಅಂತ ಹೇಳ್ತಿರ್ಬೇಕಾದ್ರೆ, ನನಗಂತೂ ಸಾಕಾಗಿದೆ, ಯಾಕೆ ಕೆಟ್ಟ ದೃಷ್ಟಿನೋ ಅಂತ ಅನ್ಬೇಕಾದ್ರೆ, ಯಾಕೆ ಕೆಟ್ಟ ದೃಷ್ಟಿ ಅಲ್ಲ, ಶಾರದನ ಮನೆಗೆ ಕರ್ಕೊಬಂದಲ್ಲ ಅವಳು ಕಾಲ್ಗುಣದಿಂದಲೇ ಈ ರೀತಿ ಎಲ್ಲ ಆಗ್ತಿದೆ ಅಂತ ಪಾರಿಜಾತ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಶಾರದನ ಬಾಯಿ ಬಂದಂಗೆ ಪಾರಿಜಾತ ಬೈತಿರ್ಬೇಕಾದ್ರೆ, ನೋಡು ಹಂಗಂತ ನಾವು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ, ನೋಡು ಸುಮಿತ್ರಾ, ನಾಳೆನೇ ನಾನು ರೋಹನ್ ತಂದೆ
ತಾಯಿ ಹತ್ರ ಮಾತಾಡ್ತೀನಿ. ಯಾರೋ ಮಾಡಿದ ತಪ್ಪಿಗೆ ನನ್ನ ಮೊಮ್ಮಗಳಿಗೆ ಶಿಕ್ಷೆ ಅನುಭವಿಸೋದು ನನಗಿಷ್ಟ ಇಲ್ಲ. ಹಾಗೆ ಖಂಡಿತ ಅವ್ಳು ಮದುವೆ ಮಾಡೇ ಮಾಡ್ತೀನಿ. ಅವ್ರು ತುಂಬ ಒಳ್ಳೆಯವರು, ಸಂಸ್ಕಾರಸ್ಥರು. ನಾನೊಂದು ಸಲ ಮಾತಾಡ್ತೀನಿ ಅಂತ ಹೇಳ್ತಾ ಇದ್ರೆ, ಈ ಕಡೆ ಪಾರಿಜಾತನಿಗೆ ಸ್ವಲ್ಪ ಟೆನ್ಷನ್ ಆಗ್ತಾ ಇರುತ್ತೆ. ಹಾಗೆ ಪಾರಿಜಾತ ತನ್ನ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾಳೆ, ಅಲ್ಲ ಒಂದು ವೇಳೆ ಶಾರದೆ ಹೇಳ್ದಂಗೆ ಆ ರೋಹನ್ ಏನಾದರೂ ಕೆಟ್ಟವನಾಗ್ಬಿಟ್ರೆ ನನ್ನ ಗೋಲ್ಡ್ ಜೀವನನೇ ಹಾಳಾಗುತ್ತೆ, ಏನಪ್ಪ ಮಾಡೋದು ಅಂದ್ಬಿಟ್ಟು, ಬೇಡ ರೀ ನಾವಾಗ ನಾವೇ ಮಾತಾಡ್ಸೋಕೆ ಹೋಗ್ಬಾರ್ದು, ಇಲ್ಲಾಂದರೆ ನಾವು ಅವರಿಗೆ ಹಗ್ಗ ಆಗ್ಬಿಡ್ತೀವಿ ಅಂತ ಅಂದಾಗ, ಬಾಯಿ ಮುಚ್ಕೊಂಡು ಇರ್ತೀಯ, ಯಾವಾಗಲೂ ಅಪಶಕನ ಮಾತಾಡ್ತೀಯ, ಏನು ಹಗ್ಗ ಆಗುತ್ತೆ, ನಾವೇ ಹೋಗಿ ಮಾತಾಡ್ಸಿದ್ರೆ ಏನಾಗುತ್ತೆ, ಎಲ್ಲ ಅಪಶಕನ ಮಾತಾಡ್ತೀಯ ಅಂತ ತಾತ ಬೈತಾ ಇರ್ತಾರೆ. ಹಾಗೆ ಮತ್ತೆ ದಶರಥ ಹೇಳ್ತಾ ಇರ್ತಾನೆ, ಅಪ್ಪ ಒಂದು ನಿಮಿಷ, ಚಿಕ್ಕಮ್ಮ ಹೇಳೋದ್ರಲ್ಲಿ ತಪ್ಪೇನಿಲ್ಲ, ಯಾಕೆಂತಂದರೆ ನಮಗೆ ಮಾತ್ರವಾ ಬೇಜಾರಾಗಿಲ್ಲ, ಹಾಗೆ ಮರ್ಯಾದೆ ಹೋಗಿದೆ ಅಂತ ಅನ್ಕೋಬೇಡಿ, ಅವ್ರಿಗೂ ಸಹ ಮರ್ಯಾದೆ ಹೋಗಿದೆ. ಡೈರೆಕ್ಟ್ ರೋಹನ್ ತಂದೆ ತಾಯಿಗೂ ಸಹ ಸಿಕ್ಕಾಬಟ್ಟೆ ಬೇಜಾರಾಗಿದೆ ಫಂಕ್ಷನಲ್ಲಿ. ಸೊ ಹಂಗಾಗಿ ನಾವೇ ಹೋಗಿ ಡೈರೆಕ್ಟ್ ಮಾತಾಡ್ಸೋದು ಬೇಡ, ಇನ್ನೊಂದು 4 ದಿನ ವೆಯ್ಟ್ ಮಾಡೋಣ ಅಂತ ಅನ್ಬೇಕಾದ್ರೆ ಜ್ಯೋತಿಕಾ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು, ಪ್ಲೀಸ್ ಎಲ್ಲರೂ ಸಹ ಒಂದು ನಿಮಿಷ ಬಾಯಿ ಮುಚ್ಕೊಂಡು ಕೂತ್ಕೋತೀರಾ. ಮನೆ ಹೊರಗಡೆ ಹೋದರೆ ಎಲ್ಲರೂ ಸಹ ಆಡ್ಕೊಂಡು ನಗಾಡ್ತಾರೆ, ಈ ಮನೆ ಒಳಗಡೆ ಇದ್ದರೆ ಎಲ್ಲರೂ ಮದುವೆ ಮದುವೆ ಅಂತ ಟಾರ್ಚರ್ ಕೊಡ್ತೀರಾ, ದಯವಿಟ್ಟು ನನ್ನ ಪಾಡಿ ನನ್ನನ್ನು ಇರೋಕ್ಕೆ ಬಿಟ್ಬಿಡಿ, ನಂಗೆ ಜೀವನದಲ್ಲಿ ಮದುವೆನೇ ಬೇಡ ಅಂತ ಕೋಪ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ, ಪುಟ ಪುಟ ಪ್ಲೀಸ್ ನಿಂತ್ಕೊ ಅಂತ ಸುಮಿತ್ರ ಕೂಗ್ತಾ ಇರ್ತಾಳೆ. ಹಾಗೆ ಊಟನೂ ಬೇಡ ಏನು ಬೇಡ ಅಂತ ಹೋಗ್ತಿರ್ಬೇಕಾದ್ರೆ ಪಾರಿಜಾತ ನೋಡಿದ್ರ ನಮ್ಮ ಗೋಲ್ಡಿಗೆ ಎಷ್ಟು ಬೇಜಾರಾಗಿದೆ, ಅದಕ್ಕೆ ಹೇಳಿದ್ದು ನಮಗೆ ಎಷ್ಟು ಬೇಜಾರಾಗಿದೆ ಅಂತ ಅಂದಮೇಲೆ ರೋಹನ್ ತಂದೆ ತಾಯಿಗೆ ಎಷ್ಟು ಬೇಜಾರಾಗಿರುತ್ತೆ, ಅದಕ್ಕೆ ಈ ವಿಷಯನ ಇವಾಗಲೇ ಎತ್ತದ್ ಬೇಡ ಅಂತ ಹೇಳ್ದೆ ಅಂತ ಪಾರಿಜಾತ ಮತ್ತೆ ಹೇಳ್ತಾ ಇರ್ತಾಳೆ. ಇನ್ನೊಂದು ಕಡೆ ದಶರಥನು ಸಹ ಯೋಚನೆ ಮಾಡ್ತಾ ಇರ್ತಾನೆ, ಶಾರದಾ ಮಾಡಿರೋ ಅವತಾರದಿಂದ ಇಷ್ಟೆಲ್ಲ ಆಗೋಯ್ತು, ಅವಳು ಏನಕ್ಕೆ ಈ ರೀತಿ ಮಾಡಿದ್ಲು ನನಗಂತೂ ಗೊತ್ತಿಲ್ಲ. ಸುಮಿತ್ರ ಊಟ ತಿಂಡಿ ಬಿಟ್ಟು ಕೂತಿದ್ದಾಳೆ. ಈ ಕಡೆ ಜ್ಯೋತಿಕನ ಸಮಾಧಾನ ಮಾಡೋಕ್ಕಾಗ್ತಿಲ್ಲ, ಅಪ್ಪ ನೋಡಿದ್ರೆ ಇಷ್ಟೊಂಥರ ಡಿಸ್ಟರ್ಬ್ ಆಗಿದ್ದಾರೆ, ಯಾಕೆ ಶಾರದಾ ಇಂಥ ಕೆಲಸ ಮಾಡಿದೆ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಹಾಗೆ ಒಂದು ಕಡೆ ದಶರಥ ಬೆಳಗಾದ ತಕ್ಷಣ ಎದ್ದು ಬಂದುಬಿಟ್ಟು, ಸುಮಿತ್ರ ಒಂದು ಗ್ಲಾಸ್ ಕಾಫಿ ಕೊಡ್ತೀಯ ಅಂತ ಅಂದಾಗ ಊರಿ ಅಂತ ಬಂದುಬಿಟ್ಟು, ಪಾರು ಒಂದು ಕಾಯಿ ತಗೋಬಾ ಅಂತ ಹೇಳ್ತಾ ಇರ್ತಾಳೆ. ಅಡುಗೆ ಕೆಲಸದಳು ಕಾಯಿ ತಂದ ತಕ್ಷಣ, ರೀ ಫ್ಲಾಸ್ಕಲ್ಲಿ ಹಾಕಿ ಕಾಫಿ ಇಟ್ಟಿದ್ದೀನಿ, ಪಾರುಗೆ ಹೇಳ್ತೀನಿ ಸ್ವಲ್ಪ ಹಾಕೊಂಡು ಕುಡೀರಿ ಅಂತ ಅನ್ಬೇಕಾದ್ರೆ, ಎಲ್ಲಿಗೆ ಹೋಗ್ತಿದ್ಯಾ, ದೇವಸ್ಥಾನಕ್ಕೆ ಹೋಗ್ತಿದ್ಯಾ ಅಂದಾಗ, ಹೌದು ಸಮಯ ಮೀರಕ್ಕೆ ಮುಂಚೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳ್ತಾ ಇರ್ತಾಳೆ. ಯಾಕೆ ಈ ರೀತಿ ಹೇಳ್ತಿದ್ಯಾ ಅಂತ ಅಂದಾಗ, ನಮಗೆ ನೆಮ್ಮದಿ ಸಿಗೋದು, ಮನಸ್ಸಿಗೆ ನೆಮ್ಮದಿ ಸಿಗೋದು, ಹಾಗೆ ಮುಂದಿನ ಜೀವನ ಯಾವ ರೀತಿ ಇರೋದು ಎಲ್ಲ ಯೋಚನೆ ಮಾಡಬೇಕು ಅಂತ ಅಂದರೆ ದೇವಸ್ಥಾನಕ್ಕೆ ಹೋಗಬೇಕು, ದೇವರೊಬ್ಬನೇ ಅಲ್ವ ನಮ್ಮನ್ನು ಕಾಯೋದು, ಇನ್ಯಾರು ಸಹ ನಮ್ಮವರು ಅಂತ ಅಂದ್ಕೊಂಡವರೆಲ್ಲ ನಮ್ಮಿಂದ ದೂರ ಆಗ್ತಾರೆ, ನಮಗೆ ಕೆಟ್ಟದ್ದು ಮಾಡ್ತಾರೆ ಅಲ್ವ ರೀ ಅಂತ ಅಂದಾಗ ದಶರಥನಿಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಾ ಇರುತ್ತೆ. ಈಗ ನಮಗೆ ಅಂತ ಇರೋದು ದೇವ್ರೊಬ್ಬರೇ ರೀ, ಇನ್ಯಾರೂ ಇಲ್ಲ ಅಂತ ಅಂದಾಗ, ಯಾಕೆ ಸುಮಿತ್ರ ನಿನಗೋಸ್ಕರ ನಾನಿಲ್ವಾ, ಈ ಮನೆಯವ್ರಿಲ್ವಾ ಅಂದಾಗ, ಚೇಚೆ ನಿಮ್ಮ ಬಗ್ಗೆ ನಾನು ಹೇಳ್ತಿಲ್ಲ, ಆ ಶಾರದಾನೇ ಮನೆ ಕರ್ಕೊಬಂದೆ, ಇದ್ದರೆ ಈ ರೀತಿ ಮಗಳು ನನಗೆ ಹುಟ್ಟಬೇಕಿತ್ತು ಅಂತ ಅಂದ್ಕೊಂಡೆ, ಹೆತ್ತ ತಾಯಿ ಯಾವ ಪ್ರೀತಿ ಕೊಡ್ಬೋದು ಆ ಪ್ರೀತಿಯೆಲ್ಲ ನಾನು ಅವಳಿಗೆ ಕೊಟ್ಟೆ, ಆದರೆ ಅವಳು ನನ್ನ ಮಗಳು ಮದುವೆ ಆಗೋ ಹುಡುಗನ್ನೇ ಮದುವೆಗೆ ಹೊರಟೋಗ್ಬಿಟ್ಲು. ಆಗ ನಮ್ಮ ಪಾಲಿಗಿರೋದು ದೇವರೊಬ್ಬ ಹೇಗಾದರೂ ಮಾಡಿ ನನ್ನ ಮಗಳ ಲೈಫ್ನ ಸರಿ ಮಾಡಬೇಕು ಅಂತ ಅನ್ಬೇಕಾದ್ರೆ, ಅಯ್ಯೋ ದೇವರೇ, ಮಗಳು ಮಗಳು ಅಂತ ಸುಮಿತ್ರ ಎಷ್ಟು ಹುಚ್ಚಿಡಿಸ್ಕೊಂಡಿದ್ದಾಳೆ, ನಿಜವಾದ ಮಗಳು ಅವಳಲ್ಲ ಅಂತ ಇವಳಿಗೆ ಯಾವ ರೀತಿ ನಾನು ಹೇಳಲಿ, ನನ್ನ ಮಗಳು ಎಲ್ಲಿದ್ದಾಳೋ ಹೇಗಿದ್ದಾಳೋ ನನಗಂತೂ ಗೊತ್ತಿಲ್ಲ, ಆದರೆ ಜ್ಯೋತಿಗೆ ನನ್ನ ಸಾಕು ಮಗಳು, ಅವಳಿಗೆ ಅನ್ಯಾಯ ಆದರೆ ನನಗೂ ಬೇಜಾರಾಗುತ್ತೆ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ, ನನ್ನ ಮಾತಿಂದ ನಿಮ್ಗೆ ಅರ್ಥ ಆಗಿದ್ರೆ ರಿಯಲಿ ಸಾರಿ ಅಂದಾಗ, ಪರವಾಗಿಲ್ಲ ಬಿಡು ಬೇಜಾರೇನಿಲ್ಲ ಅಂತ ಹೇಳ್ತಾ ಇರ್ತಾನೆ. ಸರಿ ರೀ ಆಯಿತು, ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೋಗ್ತಿರ್ಬೇಕಾದ್ರೆ, ರಥ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ಯಾ, ಸುಸ್ತಾಗಿ ಬಿದ್ದೋದ್ರೆ ಕಷ್ಟ ಆಗುತ್ತೆ, ನಾನು ಸಹ ನಿನ್ನ ಜೊತೆ ಬರ್ತೀನಿ ಅಂತ ದಶರಥ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇರ್ತಾನೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.